ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಏನು CSK RCB ವಿರುದ್ಧ ಸೋತ ನಂತರ MS ಧೋನಿ ಅವರು ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ಸ್ವಲ್ಪ ನಿನ್ನೆ ಮ್ಯಾಚಲ್ಲಿ ಏನಾಯಿತು ಅಂತ ಡಿಸಲ್ಟಾಗಿ ಹೇಳ್ಬಿಡ್ತೀನಿ ಗುರು. ನಮ್ಮ RCB ತಂಡ ಗುರು ಏನು ಗುರು ಬೌಲಿಂಗ್ ಮಾಡಿದ್ದು ಅಂತ ಹೇಳ್ತೀನಿ. ಫೀಲ್ಡಿಂಗಲ್ಲಿ ಇನ್ನೂ ಕೂಡ ಒಂದೆರಡು ಮಿಸ್ಫೀಲ್ಡ್ ಆಗಿರ್ಬೋದು, ಆದರೂ ಗುರು ಫೀಲ್ಡಿಂಗಲ್ಲಿ ಒಂದು 10 ರನ್ ತಡೆದೊಂದು ತಪ್ಪಾಗಲ್ಲ ಅಂತ ಹೇಳಬೇಕು. ಆ ರೀತಿ ಫೀಲ್ಡಿಂಗು ಫ್ಲಾಪ್ ಟು ನಾಯಕ ಗುರು. ಆ ವ್ಯಕ್ತಿಗೆ ಏಜ್ ಆಗೈತೆ ಅಂತ ಯಾರು ಅಂತಾರ ಗುರು. ಆ ರೀತಿ ಫೀಲ್ಡಿಂಗು ಕ್ಯಾಚಿಂಗು ಯಾರು ಗುರು ಮಾಡ್ತಾರೆ. RCB ತಂಡ ಯಾರು ಕೂಡ ಅಂಕ ಇದ್ರೆ 0.1% ಚಾನ್ಸ್ ಇತ್ತಿಲ್ಲ RCB ತಂಡಕ್ಕೆ ಅಂತ ಹೇಳ್ಬೇಕು. ಆಲ್ಮೋಸ್ಟ್ ಹೆಲ್ಮೆಟ್ ಆಗಿದ್ರು ಅಂತ ಹೇಳ್ಬೇಕು. SRH ಜೊತೆ ಗೆದ್ದಾಗಿಂದ ಗುರು ಸತತ 6 ಮ್ಯಾಚ್ ಗೆದ್ದು ಇವತ್ತು 27 ರನ್ನಿಂದ 18 ರನ್ ಬೇಡ ಗುರು, 27ರಿಂದ ಗೆಲ್ತೀವಲ್ಲ ಅಂತ ಗೆದ್ರು ನಮ್ಮ RCB ಹುಡುಗರು ಅಂತ ಹೇಳಬೇಕು ಗುರು. ಇದು RCBಯ ಹೊಸ ಅಧ್ಯಾಯ ಅಂತ ಕೊಹ್ಲಿ ಹೇಳಿದ ಅದೇ ಇರಬೇಕು. ಇದು RCBಯ ಹೊಸ ಅಧ್ಯಾಯ ಗುರು. ಬೆಂಕಿ ಮ್ಯಾಚ್ ಅಂತ ಹೇಳ್ಬೇಕು. ಲಾಸ್ಟ್ ಇದ್ದು ಧೋನಿ ಜಡೇಜಾ ಗುರು. ಧೋನಿ ಜಡೇಜಾಗೆ 16 ರನ್ನ ಕಟ್ ಹಾಕಿದ್ದಾರೆ ನಮ್ಮ RCB ತಂಡ. ಅದು ಕೂಡ ಅಂತಾರೆ ಏನು ತಮಾಷೆಗೂ ಈ ಮ್ಯಾಚ್ ಗೆಲ್ಲಕ್ಕೆ 27ರಿಂದ ಗೆದ್ದಾರೆ. ಆದರೆ ನಾವು RCB ತಂಡ ಪ್ಲೇ ಆಫ್ ಹೋಗಬೇಕು ಅಂತ 16ರಿಂದ ಕಟ್ ಹಾಕಬೇಕಾದ್ರೆ ಗೊತ್ತಿರ್ಬೋದು. ಎಷ್ಟು ದಯಾಳ ಒಂದು 6 ಹೊಡ್ಸ್ಕೊಂಡು ಫಸ್ಟ್ ಬಾಲ್ ಮ್ಯಾಚ್ ಮುಗೀತು ಅಂತ ಅಂದ್ಕೊಂಡು, ಆದರೆ ವಿಕೆಟ್ ನೆಕ್ಸ್ಟ್ ಬಾಲ್ ಆಟೋಮೆಟಿಕ್ ವಿಕೆಟ್ ಕಿತ್ತಿ ಗುರು. ಡಾಟ್ ಹಾಕಿ ಗೆದ್ದೋ ನೋಡು ಗುರು. ಇದು RCB ಹೊಸ ಅಧ್ಯಾಯ ಆಗ್ತೋ ಗುರು ನೋಡು ಸ್ಟೋರಿ ಅಂತ ಎಲ್ಲ ಹಾಕಿದ್ದು ಅಂತ ಹೇಳಬೇಕು. ದಾಖಲೆ ಮೇಲೆ ದಾಖಲೆ ಸಾಗೋಯ್ತು ಅಂತ ಹೇಳ್ಬೇಕು. ನಮ್ಮದನ್ನೆಲ್ಲ ನಮ್ಮನ್ನ ಸೋಸ್ಕಾಗಲ್ಲ. 17ನೇ ತಾರೀಕು ಲಕ್ಕಿ ಅಂತ ಹೇಳ್ತೀವಿ. ಅದು ಲಕ್ ನಮಗೆ ಬಂದಿದೆ ಅಂತ ಹೇಳಬೇಕು. ಇನ್ನು ಕಪ್ಪಡಿದೊಂದೇ ಬಾಕಿ ಇವರು. ಧೋನಿ ಹೇಳಿದಪ್ಪ ಅಂದರೆ RCB ತಂಡ ತುಂಬಾ ಚೆನ್ನಾಗಿ ಆಡ್ತು ಅಂತ ಹೇಳಬೇಕು. ನಾವು ಕೂಡ ಚೆನ್ನಾಗಿ ಆಟ ಆಡ್ದು. ಅದು ತುಂಬಾ RCB ತಂಡ ಚೆನ್ನಾಗಿ ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತು ಅಂತ ಹೇಳಬೇಕು. ಇದನ್ನು ಲಾಸ್ಟ್ ವರ್ಷ ಆದರೂ ಆಗ್ಬೋದು ಎಂದು ಡಿಸೈಡ್ ಮಾಡ್ತೀನಿ. ಇದನ್ನು ಲಾಸ್ಟ್ ವರ್ಷ ಆದರೂ ಆಗ್ಬೋದು. ನಮ್ಮ ತಂಡನೂ ಕೂಡ ಚೆನ್ನಾಗಿ ಆಟ ಆಡ್ತು. ನಮ್ಮ ತಂಡದಲ್ಲೂ ಕೂಡ ಸುಮಾರು ಜನ ಬೌಲರ್ಸ್ಗಳು ಮಿಸ್ ಇದ್ರು ಅಂತ ಹೇಳಬೇಕು. ನಾವು ಇನ್ನೂ ಸ್ವಲ್ಪ ಬೆಟರ್ ಆಟ ಆಡಬೇಕಿತ್ತು. ಶಿವಮ್ ದುಬೆ ಅವರು ಬೆಟರ್ ರನ್ ಹೊಡಿಬೇಕಿತ್ತು. ಮಿಡ್ಲ್ ಸ್ವಲ್ಪ ರನ್ ಬರಲಿಲ್ಲ. ಜಡೇಜಾ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು. ಎಲ್ಲ ಕೂಡ ಚೆನ್ನಾಗಿ ಆಟ ಆಡಿದ್ರು. ಆದರೆ RCB ತಂಡ ಚೆನ್ನಾಗಿ ಆಟ ಆಡಿ ಅವರು ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡ್ಬಂದು ಪ್ಲೇ ಆಫ್ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವು ಕೂಡ ತುಂಬ ಖುಷಿ ಆಗುತ್ತೆ. ಕಮ್ ಬ್ಯಾಕ್ ಮಾಡ್ಕೊಂಡು ಅವರು ಕೂಡ 6 ಮ್ಯಾಚ್ ಗೆದ್ದು ಪ್ಲೇ ಆಫ್ ಹೋಗ್ತಿದ್ದಾರೆ ಅಂತ ಹೇಳಬೇಕು. ಅವರು ಕೂಡ ಮನೆಗೆ ಆಲ್ಮೋಸ್ಟ್ ಹೆಲ್ಮೆಟ್ ಆಗಿದ್ರು. ಕಮ್ ಬ್ಯಾಕ್ ಮಾಡಿದ್ರು. ನಾವು ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಸೀಸನ್ ಚೆನ್ನಾಗಿ ಆಡ್ತು ಅಂತಾರೆ. ಈಗ ಲಾಸ್ಟಲ್ಲಿ ಬಂದು ಚೆನ್ನಾಗಿ ಆಟ ಆಡಲಾರ RCB ತಂಡ ತುಂಬಾ ಅತ್ಯುತ್ತಮವಾದ ಬೆಟರ್ ಆಟ ಆಡಿದೆ ಅಂತ MS ಧೋನಿ ತಲೆವ ಒಪ್ಕೊಂಡ್ರು ಅಂತ ಹೇಳಬೇಕು. ತಲೆವ ಆದರೂ ಲಾಸ್ಟ್ ವರ್ಷ ನಮ್ಮ ಕಡೆದೊಂದು ತಲೆವ ಇದ್ದಾರೆ, ಅವ್ರ ಕಡೆ ಕೂಡ ತಲೆವ ಇದ್ದಾರೆ ಅಂತ ಹೇಳಬೇಕು. ಆದರೆ ಗುರು ಇಲ್ಲಿ ಗೆದ್ದಿದ್ದು RCB ಗುರು. ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ ಈ ಕ್ಷಣವನ್ನು ಗುರು. ಲಾಸ್ಟ್ ಬಾಲು ಇನ್ನೂ ಕೂಡ ಒಂದು ಬಾಲ್ ಇತ್ತು. ಆಲ್ರೆಡಿ RCB ಗೆದ್ದಂಗೆ ಸೆಲೆಬ್ರೇಟ್ ಅದು ನೋಡೋಕ್ಕಾಗಿತ್ತು ಗುರು. ಅಷ್ಟೇ ಹೇಳು. ವಿರಾಟ್ ಕೊಹ್ಲಿ ಸ್ಟೇಡಿಯಂ ಪೂರ್ತಿ ಕ್ರೌಡು ಯಬ್ಬಬ್ಬಬ್ಬಬ್ಬಬ್ಬಬ್ಬಾ ನಾವಂತ ಕಿರ್ಚಿದ್ದೆ ಗುರು. ಮೇಲೆ ಕೂತ್ಕೊಂಡೆ ಕಿರ್ಚಿದ್ದಾಗಿತ್ತು ಅಂತ ಹೇಳಬೇಕು. ಆ ರೀತಿ ಮ್ಯಾಚ್ ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ ಗುರು. ಸಿಗೋದು ಎಷ್ಟು ತಡಬೈ ಬಂದ ನಮಸ್ಕಾರ. ಸಿಗೋಣ ಅಂದರೆ ಈಗ ಒಂದು ಆಟೋಮೆಟಿಕ್ ಇನ್ನೊಂದು ಬಿಟ್ಟು ಬರುತ್ತೆ. ಜೈ RCB.